ಕ್ಲಾಸ್ ಎಗೆ ಯಾರ್ಯಾರು ಬಿಲಾಂಗ್ ಆಗ್ತೀರಾ? ನೀವೆಲ್ಲರೂ ಕೂಡ ಸಿ.ಇ.ಟಿ ವಿದ್ಯಾರ್ಥಿಗಳಿಗೆ ಕೇಳ್ತಾ ಇರಾ ವೆರಿಫಿಕೇಷನ್ ಸ್ಲಿಪ್ ಏನಾದ್ರು ರಿಲೀಸ್ ಆಗಿದೆಯಾ ಕೆ.ಇ ವೆಬ್‌ಸೈಟಲ್ಲಿ ಅನ್ನೋದು. ಮತ್ತೆ ಈ ಸಲಿ ವೆರಿಫಿಕೇಷನ್ ಸ್ಲಿಪ್ ಬರ್ಬೇಕಾದ್ರೆ ನಿಮ್ಗೆ ಸಾಕಷ್ಟು ಪ್ರೊಸೀಜರ್ ಇರುತ್ತೆ. ಡೆಫಿನೈಟ್ಲಿ ಈ ಸಲಿ ಸ್ವಲ್ಪ ಮಿಸ್ ಅಪ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್‌ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ. ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ? ಬರ್ಬೇಕಾದ್ರೆ ಏನೇನು ಪ್ರಾಬ್ಲಮ್‌ಗಳು ಆಗ್ಬೋದು? ಎಲ್ಲದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ನೀವೇನಾದ್ರು ಸಿ.ಇ.ಟಿ ಕೌನ್ಸೆಲಿಂಗ್‌ನ ಅಟೆಂಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಎಲ್ಲಷ್ಟ್ ಬಗ್ಗೆ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಕಾಲೇಜ್ ಒಂದು ಕಾಲೇಜ್ ಸ್ಪ್ರೆಡ್ ಇರುತ್ತೆ. ಜಸ್ಟ್ ನಿಮ್ಮ ಸಿ.ಇ.ಟಿ ರ್ಯಾಂಕಿಂಗ್ ಎಷ್ಟು ಬಂದಿದೆ ಅಂತ ಎಂಟರ್ ಮಾಡಿ. ನಂತರ ನಿಮ್ಮ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಯಾವೊಂದು ಬ್ರಾಂಚ್ ಅಲ್ಲಿ ಸೀಟ್ ನೋಡ್ತಾ ಇರಾ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮಗೆ ಕೌನ್ಸೆಲಿಂಗ್ ಅಲ್ಲಿ ಯಾವ ಕಾಲೇಜ್ಗಳು ಅಲಾಟ್ಮೆಂಟ್ ಆಗ್ಬೋದು ಅನ್ನೋದನ್ನ ಪ್ರೊಡಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಾಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಆಗ್ಲೇ ಗೊತ್ತಾಗ್ಬಿಟ್ಟಿದೆ ಅಂತ ಅನ್ಕೋತೀನಿ. ಕೌನ್ಸಿಲಿಂಗ್ ಯಾವಾಗ ಬೇಕಾದ್ರೂ ಕೂಡ ಸ್ಟಾರ್ಟ್ ಆಗ್ಬೋದು ಆಪ್ಷನ್ ಎಂಟ್ರಿನೂ ಕೂಡ. ಆದ್ರೆ ಆಪ್ಷನ್ ಎಂಟ್ರಿ ಮಾಡಕ್ಕೆ ನಿಮ್ಗೆಲ್ಲರಿಗೂ ಕೂಡ ಬೇಕಾಗಿರೋದು ವೆರಿಫಿಕೇಶನ್ ಸ್ಲಿಪ್. ಹಾಗಾದ್ರೆ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ? ಯಾವಾಗ ಕಿಯೋ ರಿಲೀಸ್ ಮಾಡ್ತಾರೆ? ಅದು ಸಾಕಷ್ಟು ಜನ ಕೇಳ್ತೀರಾ. ಇನ್ನೊಂದಷ್ಟು ಜನ ಆಗ್ಲೇ ಕಮೆಂಟ್ ಆಗಕ್ಕೆ ಕೂಡ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಕ್ಲಾಸ್ ಎ ಸ್ಟೂಡೆಂಟ್ಸ್ ಗಳಿಗೆ ಏನಾದ್ರೂ ಇವಾಗ ವೆರಿಫಿಕೇಶನ್ ಸ್ಲಿಪ್ ಬಂದಿದ್ಯಾ ಹೇಳಿ ಅಂತಾನು ಕೂಡ ಕೇಳ್ತೀರಾ. ಇಲ್ಲಿ ನೋಡಿ ಕ್ಲಾಸ್ ಎ ಸ್ಟೂಡೆಂಟ್ಸ್ ಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಎಲ್ಲ ಆನ್ಲೈನ್ ಅಲ್ಲಿ ನಡೆಯುತ್ತೆ ಅಂತ ಕಿಯೋರು ಹೇಳಿದ್ರೆ. ಅದರಲ್ಲಿ ಎಷ್ಟೊಂದು ಜನದ್ದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ವೆರಿಫೈ ಆಗಿದೆ. ಅವರಿಗೆ ವೆರಿಫಿಕೇಶನ್ ಸ್ಲಿಪ್ ರಿಲೀಸ್ ಆಗ್ಬೇಕಾದ್ರೆ ಏನು ಕೂಡ ಪ್ರಾಬ್ಲಮ್ ಆಗಲ್ಲ. ಕೆಲವ್ರದ್ದು ಕರೆಕ್ಟ್ ಆಗಿ ವೆರಿಫೈ ಆಗಿಲ್ಲ. ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇಲ್ಲ ವೆರಿಫೈ ಆಗಿದ್ಯಾ ಆಗಿಲ್ವಾ ಅನ್ನೋದ್ರಲ್ಲೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಪ್ರಾಬ್ಲಮ್ ಆಗ್ಬೋದು. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕಿಯೋರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಎಲಿಜಿಬಲ್ ಲಿಸ್ಟ್ ಮತ್ತೆ ನಾನ್ ಎಲಿಜಿಬಲ್ ಲಿಸ್ಟ್ ನ ಕೊಡ್ತಾರೆ. ಅದ್ರಲ್ಲಿ ನಮ್ಗೆ ಒಂದು ಐಡಿಯಾ ಬರುತ್ತೆ ಯಾರು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬಹುದು, ಯಾರು ಮಾಡ್ಕೊಳಕ್ ಆಗಲ್ಲ, ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ ಎಲ್ಲ ಕೂಡ ಲಿಸ್ಟ್ ಬರುತ್ತೆ. ಅದ್ರ ಬಗ್ಗೆ ಎಂತೆಲ್ಲ ಕೆಡ್ಸ್ಕೊಬಿಡಿ. ಸದ್ಯಕ್ಕೆ ಯಾವುದೇ ತರದ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕ್ ಕೆ ವೆಬ್ಸೈಟ್ ಅಲ್ಲಿ ಆಕ್ಟಿವೇಟ್ ಆಗಿಲ್ಲ. ಆದಷ್ಟು ಬೇಗ ಆಕ್ಟಿವೇಟ್ ಆಗುತ್ತೆ. ಈ ತಿಂಗಳು ಕೊನೆಯಲ್ಲಿ ಆಕ್ಟಿವೇಟ್ ಆಗ್ಬೋದು, ಇಲ್ಲಾಂದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ಆಕ್ಟಿವೇಟ್ ಆಗ್ಬೋದು. ಅದು ಕೀ ಅವ್ರು ಕನ್ಫರ್ಮ್ ಮಾಡ್ತಾರೆ. ವೆಯ್ಟ್ ಮಾಡಿ. ರೆಗ್ಯುಲರ್ ಆಗಿ ಕೆ ವೆಬ್ಸೈಟ್ ನ ವಿಸಿಟ್ ಮಾಡ್ತಾರೆ, ಇಲ್ಲ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾರೆ. ಎಡಿಸ್ ಮಾಡಿ ಪ್ಲಸ್ ನ ನಿಮಗೆ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಗಳಿಗೆ ವಿಡಿಯೋನ ಶೇರ್ ಮಾಡ್ಬಿಟ್ಟು ಈ ರೀತಿ ಇದೆ ಒಂದು ಅಪ್ಡೇಟ್ ಅನ್ನ ತಿಳಿಸಿ. ಹಾಗೆ ಕಾಲೇಜ್ ಬಿಟ್ಟಲ್ಲಿ ಲಿಂಕ್ ಬಂದ್ಬಿಟ್ಟು ನಿಮಗೆ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಥ್ಯಾಂಕ್ ಯು.